ನಮಸ್ಕಾರ. ಇವತ್ತು ಉತ್ಸವ ನಡೀತಿದೆಯಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಾ? ದೇವಸ್ಥಾನದ ಬಗ್ಗೆ ಇವತ್ತು ವಿಶೇಷವಾಗಿ ನಮ್ಮ ಶನಿಮಹಾತ್ಮ ಸ್ವಾಮಿಯವರ ರಥೋತ್ಸವ ಇದೆ, ವಿಶೇಷವಾಗಿ ಆಚರಣೆ ಮಾಡ್ತಿದ್ದಾರೆ. ಹಾಗಾಗಿ ಆ ಶನಿ ಮಹಾತ್ಮ ಸ್ವಾಮೀಜಿ ನಮ್ಮ ತಾಲೂಕಿನ ಜನಕ್ಕೆ ಎಲ್ಲ ತರಹದ ಸೌಕರ್ಯಗಳನ್ನು ನೀಡಿ ಅಂತ ಸರ್ ನಮಸ್ಕಾರ. ಇವತ್ತು ನಡೆದಿದ್ದಲ್ಲ ಬ್ರಹ್ಮೋತ್ಸವದಲ್ಲಿ ಏನೇನು ಕಾರ್ಯಕ್ರಮ ನಡೆದಿದೆ, ಇನ್ನು ಎಷ್ಟು ಹೊತ್ತು ಕಾರ್ಯಕ್ರಮ ಇದೆ, ಎಷ್ಟು ಡೇಟು? ಶನಿಮಹಾತ್ಮ ದೇವಸ್ಥಾನದ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಈಗ 10ನೇ ತಾರೀಕಿಂದ ಪ್ರಾರಂಭ ಆಗಿದೆ. ಈ ಕಾರ್ಯಕ್ರಮ ಇವತ್ತು 12ನೇ ತಾರೀಕು ಮಾಘಶುದ್ಧ ಹುಣ್ಣಿಮೆ. ಇವತ್ತಿನ ದಿವಸ ಬ್ರಹ್ಮರಥೋತ್ಸವ. ಇವತ್ತಿನ ದಿವಸ ಸುಮಾರು 1000 ಜನ ಭಕ್ತಾದಿಗಳು ಬಂದು ಬ್ರಹ್ಮರಥನ ಎಳೆದಿದ್ದಾರೆ. ಜೊತೆಗೆ ಬ್ರಹ್ಮರಥೋತ್ಸವ ವಿಜೃಂಭಣೆಯಿಂದ ಆಗಿದೆ. ಸಾಕಷ್ಟು ಜನ ಭಕ್ತಾದಿಗಳಿಗೆ ಇವತ್ತಿನ ದಿವಸ ಒಂದು ಅವಕಾಶ ಆಗಿದೆ. ಇದೇ ಥರ 21ನೇ ತಾರೀಕು ತನಕ ಕಾರ್ಯಕ್ರಮಗಳು ನಡೆಯುತ್ತೆ. ನಿನ್ನೆ ದಿವಸ ರಾತ್ರಿ ದೇವರ ಕಲ್ಯಾಣೋತ್ಸವ ಆಯಿತು. ನಿನ್ನೆ ಬೆಳಿಗ್ಗೆ ದೇವರಲ್ಲಿ ಚಂಡಿ ಹೋಮ ಆಯಿತು. ನಾಳೆ ದಿವಸ ವಸಂತೋತ್ಸವ, ನಾಡದ್ದು ಉಯ್ಯಾಲೋತ್ಸವ ಇದೆ. ಅದೇ ರೀತಿ ಪ್ರತಿದಿನ 21ನೇ ತಾರೀಕು ತನಕನೂ ರಾತ್ರಿ 7 ಗಂಟೆಗೆ ದೇವರ ರಥೋತ್ಸವಗಳು ನಡೀತಾ ಇರುತ್ತೆ. 21ನೇ ತಾರೀಕು ಕಡೆಯ ದಿವಸ ಶಯನೋತ್ಸವ ಕಾರ್ಯಕ್ರಮ ಇದೆ. ಇದಾದ ನಂತರ ದೇವರ ವಿಸರ್ಜನೆಗಳು ಮಾಡ್ತೀವಿ. ಅದಲ್ಲದೆ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇರೋದ್ರಿಂದ ಭಕ್ತಾದಿಗಳು ಅನುಸರಿಸಲಿ ಅಂತ ಕೇಳ್ಕೊತೀನಿ. ಜೊತೆಗೆ ದೇವಸ್ಥಾನದ ಪೂರ್ಣ ರಿನೋವೇಷನನ್ನು ಸುಮಾರು ಇನ್ನು 3-4 ತಿಂಗಳೊಳಗಾಗಿ ಪೂರ್ಣ ಮಾಡಿ ದೇವಸ್ಥಾನದ ಗರ್ಭಗುಡಿನ ಬಂಗಾರದ ಕವಚದಲ್ಲಿ ಮುಚ್ತಾ ಇದ್ದೀವಿ. ಇದು ಬಂಗಾರದ ಗುಡಿಯಾಗಿ ಮೊದಲನೇ ಶನಿ ಮಹಾತ್ಮ ದೇವಸ್ಥಾನ ನಮ್ಮ ಕರ್ನಾಟಕದಲ್ಲಿರುವಂಥ ಒಂದು ಭಾಗದಲ್ಲಿ ಬಂಗಾರದ ಗುಡಿಯಾಗಿ ಮಾಡುವಂಥದ್ದಕ್ಕೆ ನಮ್ಮ ಎಲ್ಲ ಸಂಘದ ನಿರ್ದೇಶಕರು ಸೇರಿ ಸಂಘದಿಂದ ಇದನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಈ ಕಾರ್ಯಕ್ರಮ ಸುಗಮವಾಗಿ ಆಗಲಿ ಅಂತ ಕೇಳ್ಕೊತಾ ಮುಗಿಸ್ತೀನಿ. ದಯವಿಟ್ಟು ಧನ್ಯವಾದಗಳು. ನಮಸ್ಕಾರ. ಸರ್, ಇನ್ನೊಂದು ಸರ್, ಇವಾಗ ಭಕ್ತಾದಿ ಎಷ್ಟೋ ದೂರಿಂದ ಬಂದಿದ್ದಾರೆ, ಅವ್ರಿಗೆ ಏನು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ? ನೀರಾಗ್ಬೋದು, ಇನ್ನೊಂದಾಗ್ಬೋದು, ಊಟದಾಗ್ಬೋದು. ಭಕ್ತಾದಿಗಳು ಆಂಧ್ರದಿಂದನೂ ಸಾಕಷ್ಟು ಜನ ಬಂದಿದ್ದಾರೆ. ಜೊತೆಗೆ ನಮ್ಮ ಕರ್ನಾಟಕದವರು ತುಂಬ ಜನ ಬಂದಿದ್ದಾರೆ. ಇವತ್ತಿನ ದಿವಸ ಹೆಚ್ಚಾಗಿ ಕರ್ನಾಟಕ ಸುತ್ತಮುತ್ತಲ ಜೊತೆಗೆ ನಮ್ಮ ಪಾವಗಡದ ಜನತೆಗೆ ಇದು ಮುಖ್ಯವಾದಂಥ ದೇವರು. ಈ ಊರು ದೇವಸ್ಥಾನದ ಒಂದು ಮುಖ್ಯವಾದಂಥ ರಥೋತ್ಸವ ನಡೆಯುತ್ತೆ ಅಂತೇಳಿ ನಮ್ಮ ಪಾವಗಡದ ಎಲ್ಲ ನಾಗರಿಕರು ಭಕ್ತಾದಿಗಳು ಇವತ್ತು ದಿವಸ ಬಂದಿದ್ದಾರೆ. ಜೊತೆಗೆ ಎಲ್ಲ ಭಕ್ತಾದಿಗಳಿಗೂ ಬಂದಿರುವಂಥ ಎಲ್ಲ ಭಕ್ತಾದಿಗಳಿಗೂ ಅನ್ನಪೂರ್ಣೇಶ್ವರಿ ದಾಸೋಹ ಇದರಲ್ಲಿ ಪೂರ್ಣವಾದಂಥ ಪ್ರಸಾದ ವ್ಯವಸ್ಥೆ ಇದೆ. ಅಲ್ಲಿ ಪೂರ್ಣವಾಗಿ ಪ್ರಸಾದ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಸಾಕಷ್ಟು ಜನ ಭಕ್ತಾದಿಗಳು 2 ಹಂತದಲ್ಲಿ ಪೂರ್ಣ ಭಕ್ತಾದಿಗಳಿಗೆ ಸುಮಾರು ಒಂದು ಸಲಿಗೆ 600 ಜನ ಕೂತು ಅವರು ಊಟ ಮಾಡುವಷ್ಟು ವ್ಯವಸ್ಥೆ ಮಾಡಿದ್ದೀವಿ. ಸಾಕಷ್ಟು ಜನ ಭಕ್ತಾದಿಗಳು ಪ್ರಸಾದ ತಗೋಬೇಕು ಅಂತ ನಾನು ಕೇಳ್ತೀನಿ. ಸರ್, ಇವಾಗ ದರ್ಶನ ಮಾಡ್ಕೊಂಡು ಬರ್ತಾರಲ್ಲ,
ಭಕ್ತ ಅವ್ರಿಗೆ ಏನು ವ್ಯವಸ್ಥೆ ಮಾಡಿದ್ದಾರೆ? ನೀರು ವ್ಯವಸ್ಥೆ ಮಾಡಿದಾರಾ ಇಲ್ಲಾಂದ್ರೆ ಏನು ವ್ಯವಸ್ಥೆ ಮಾಡಿದ್ದಾರೆ? ಇವಾಗ ಲೈನಲ್ಲಿ ನಿಲ್ಕೊಂಡಿರ್ತಾರೆ, ಅವ್ರು ನೀರು ಏನಾರ ವ್ಯವಸ್ಥೆ ಇದೆ ಮಾಡಿದ್ದೀವಿ. ಈಗ ನೋಡಿ, ದೇವಸ್ಥಾನದ ವ್ಯವಸ್ಥೆಯಿಂದ RO ಪ್ಲಾಂಟನ್ನು ಹಾಕಿದ್ದೀವಿ. ಪ್ರತಿ ಲೈನ್ನಲ್ಲೂ ನಾವು ನೀರಿನ ಕ್ಯಾನ್ಗಳನ್ನ ಅವರಿಗೆ ವ್ಯವಸ್ಥೆ ಮಾಡಿಟ್ಟಿದ್ದೀವಿ. ದೇವಸ್ಥಾನದ ಒಳಭಾಗ ಮತ್ತು ಹೊರಭಾಗದ ಎರಡು ಕಡೆಗೂ ಇಟ್ಟಿದ್ದೀವಿ ಅದನ್ನು ನೀರನ್ನ. ದೇವಸ್ಥಾನದ ಮುಂಭಾಗದಲ್ಲೂ ನೀರಿನ ವ್ಯವಸ್ಥೆ ಇದೆ. ಅದಕ್ಕೆ ಜೊತೆಗೆ ಅನ್ನಪೂರ್ಣೇಶ್ವರಿ ದಾಸೋಹದಲ್ಲಿ ಪ್ರತಿಯೊಂದು ವ್ಯವಸ್ಥೆನೂ ಮಾಡಿದ್ದೀವಿ. ಎಲ್ಲ ಭಕ್ತಾದಿಗಳು ದೇವರ ಪ್ರಸಾದ ತೊಗೊಂಡೋಗ್ಲಿ ಅಂತಲೇ ನಮ್ಮ ಆಸೆ ಇದೆ. ಅನಾಥಾಶ್ರಮ ಏನಾದ್ರು ಮಾಡ್ಕೊಡ್ತಾರೆ? ವೃದ್ಧರಿಗೆ ಅನಾಥಾಶ್ರಮ ಏನಾದ್ರು ಮಾಡ್ತೀರಾ? ಹುಡುಗರಿಗೆ ನಮ್ಮ ದೇವಸ್ಥಾನದ ಬೈಲಾದಲ್ಲಿರುವಂಥ ವ್ಯವಸ್ಥೆಗಳು ಮಾತ್ರ ಮಾಡ್ಬೋದು. ಇದು ಸಾರ್ವಜನಿಕ ಕೆಲಸಕ್ಕೆ ಮಾಡಬೇಕಾದ್ರೆ ಇದು ದೇವಸ್ಥಾನದ ಒಂದು ಚೌಕಟ್ಟಿನಲ್ಲಿದೆ. ಆ ದೇವಸ್ಥಾನ ಚೌಕಟ್ಟಿನಲ್ಲಿ ಏನಿದೆಯೋ ಬಂದಂಥ ಭಕ್ತಾದಿಗಳಿಗೆ ಏನು ಮಾಡಬೇಕು ಅಂತಿರುತ್ತೋ ಅಷ್ಟನ್ನೇ ನಾವು ಮಾಡುವಂಥ ಒಂದು ವ್ಯವಸ್ಥೆ ಇರೋದ್ರಿಂದ ನಮ್ಮ ಆ ಕಾಲಮಿತಿ ಒಳಗಡೆ ನಮ್ಮ ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ದೇವಿ.